ಚೈತ್ರ ಅವರನ್ನ ನಾನು ಯಾವಾಗಲೂ ಟಾರ್ಗೆಟ್, ಅಕ್ಷತ್ ಅವರನ್ನು ನಾನು ಯಾವಾಗಲೂ ಟಾರ್ಗೆಟ್. ನಮಸ್ತೆ. ಸೊ ಇವತ್ತಿನ ಬಿಗ್ ಬಾಸ್ ಅಲ್ಲಿ ಏನೇನಾಯ್ತು ಅಂತ ಹೇಳೋದಾದ್ರೆ, ಮೋಕ್ಷಿತಾ ಪೈ ಅವರು ಬಿಟ್ಟುಕೊಟ್ಟಿದ್ರಿಂದ ಗೌತಮಿ ಅವರು ಕ್ಯಾಪ್ಟನ್ ಆದರು. ಸೊ ಗ್ಯಾಪ್ ಅಂದ್ರೆ ಈ ಗ್ಯಾಪ್ ಅಲ್ಲಿ ರಜತ್ ಅವರು ಕ್ಯಾಪ್ಟನ್ ಆಗೋರು ಮಿಸ್ ಆದ್ರು. ಶಿಶಿರ್ ಅವರು ಅಂತ ಆಲ್ಮೋಸ್ಟ್ ಒಂದು 6-7 ಸರಿ ಕ್ಯಾಪ್ಟನ್ ಆಗೋರು ಅವರ ಚಾನ್ಸ್ ಬಿಟ್ಕೊಡ್ತಾ ಇದ್ದಾರೆ. ಯಾಕಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಯಾಕಂದ್ರೆ ಪ್ರತಿ ಸಲನೂ ಹೇಳ್ತಾರೆ ಸ್ವಲ್ಪ ಗ್ಯಾಪ್ ಅಲ್ಲಿ ಹೋಯ್ತು ಅಂತ. ಇಲ್ಲಿ ಚೈತ್ರ ಕುಂದಾಪುರ ಅವರು ಪದೇ 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 ಏನ್ ಮಾತಾಡ್ತಾರಂತ ಅವ್ರಿಗೆ ಅರ್ಥ ಆಗಲ್ಲ. ರಜತ್ ಅವರಿಗೆ ಬೈತಾರೆ, ಬಟ್ ಅವ್ರು ಹೇಳ್ತಾರೆ ನಾನು ತ್ರಿವಿಕ್ರಮ್ ಅವ್ರಿಗೆ ಬೈದಿದ್ದು, ನಿಮ್ಗೆ ಬೈದಲ್ಲ ಅಂತ. ಸೊ ಇಲ್ಲಿ ಲಾಜಿಕ್ಕೇ ಇಲ್ಲ. ಅವ್ರು ಬೈದಿದ್ದು ಆಕ್ಚುಲಿ ರಜತ್ ಅವರಿಗೆ. ಅವರು ಕ್ಯಾಪ್ಟನ್ ಹತ್ರ ರಜತ್ ಅವರು, ತ್ರಿವಿಕ್ರಮ್ ಅವರು ಅಲ್ಲ. ಯಾಕೆ ಚೈತ್ರ ಕುಂದಾಪುರ ಅವರು ಅರ್ಥ ಮಾಡ್ಕೊಂಡಿಲ್ಲ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಇವಾಗ ಕ್ಯಾಪ್ಟನ್ಶಿಪ್ ಇರೋದು ರಜತ್ ಅವರಿಗೆ ಮತ್ತು ಚೈತ್ರ ಕುಂದಾಪುರ ಅವರಿಗೆ ಮತ್ತು ಗೌತಮಿ ಅವರಿಗೆ, ಹನುಮಂತು ಅವರಿಗೆ, ಇಲ್ಲಿ ಅವರಿಗೆ ಇರೋದು. ಬಟ್ ಇಲ್ಲಿ ರಜತ್ ಅವರು ಹೊರಗಡೆ ಹೋದ್ರೆ ತ್ರಿವಿಕ್ರಮ್ ಅವರು ಹೊರಗಡೆ ಹೋದಾಗೆ ಅಂತ ಚೈತ್ರ ಅವರ ಲಾಜಿಕ್. ಯಾವ ರೀತಿ ಲಾಜಿಕ್ ಅಂತ ಅವರಿಗೇ ಗೊತ್ತು. ಇಲ್ಲಿ ಉಸ್ತುವಾರಿ ಸುರೇಶ್ ಅವರ ಬಗ್ಗೆ ಯಾರು ಮಾತಾಡಂಗಿಲ್ಲ ಅಂತ ಹೇಳಿ ಹನುಮಂತು ಅವರು ವಾರ್ನಿಂಗ್ ಕೊಟ್ಬಿಟ್ಟಿದ್ದಾರೆ. ನಮ್ಮ ಜೀವನದಲ್ಲಿ ಅಂದ್ರೆ ನಾವು ಯಾವಾಗ್ಲೂ ಹೇಳ್ತಾ ಇರೋದು, ಅದೊಂದು ಸಣ್ಣ ಮಿಸ್ಟೇಕ್ ಇಂದ ನಾನು ಇವತ್ತು ಇಷ್ಟು ಪಶ್ಚಾತ್ತಾಪ ಪಡ್ತಾ ಇದ್ದೇನೆ. ಅದೊಂದು ಸಣ್ಣ ತಪ್ಪಿಂದ ನಾನು ಇಷ್ಟು ಎತ್ತರಕ್ಕೆ ಬೆಳೆದಿದ್ದೇನೆ ಅಂತ ಹೇಳ್ತೇವೆ. ಅಂದ್ರೆ ನಾವು ಕಾಮನ್ ಆಗಿ ಎಲ್ಲರೂ ಹೇಳ್ತೇವೆ ಅದೊಂದು ಸಣ್ಣ ಮಿಸ್ಟೇಕು ಅಂತ. ಏನಾದ್ರು ಆಕ್ಸಿಡೆಂಟ್ ಆದ್ರೆ ಯಾರ್ದು ಒಂದು ಸೆಕೆಂಡ್ ಇಲ್ಲ ಸ್ವಲ್ಪ ಅವ್ನು ಬಚಾವಾದ ಇಲ್ಲ ಸತ್ತ ಅಂತ ಹೇಳ್ತೇವೆ. ಸೊ ಆ ಒಂದು ಸಣ್ಣ ತಪ್ಪಿನಿಂದ ಗೆದ್ದ ಟೀಮಿನಿಂದ ಬಿಟ್ಟು ಸೋತ ಟೀಮಿನಿಂದ ಗೌತಮಿ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಮೋಕ್ಷಿತಾ ಅವರು ಅಂದ್ರೆ ಇವರು ನಮ್ಮ ಗೌತಮಿ ಅವರು ಇಲ್ಲ ಕ್ಯಾಪ್ಟನ್ಸಿಗೆ ಆಪಲ್ ಕಟ್ ಮಾಡಿ ಕೊಡ್ತಾ ಇದ್ದಾಗ ಮೋಕ್ಷಿತಾ ಅವರು ಬಾತ್ರೂಮ್ ಇಂದ ಪದೇ ಪದೇ ಎಣಿಕೆ ನೋಡ್ತಾ ಇದ್ರು. ಅಂದ್ರೆ ಅಲ್ಲಿ ಹೋಗೋಕ್ ಮನಸ್ಸಿಲ್ದೇನೋ ಅಥವಾ ಗೌತಮಿ ಅವರು ಕರಿತಾರೆ ಅಂತ ಅನ್ಕೊಂಡೋ ಗೊತ್ತಿಲ್ಲ. ಬಟ್ ಇಲ್ಲಿ ಧನರಾಜ್ ಅವರು ಹೇಳ್ತಿದ್ದಂಗೆ ಒಂದು ಸಣ್ಣ ತಪ್ಪಿಂದ ಎಲ್ಲೋ ಇದ್ದ ಗೌತಮಿ ಮನೆಯ ಕ್ಯಾಪ್ಟನ್ ಆದ್ರು, ಎಲ್ಲೋ ಇದ್ದ ಮೋಕ್ಷಿತಾ ಮನೆಯ ಕ್ಯಾಪ್ಟನ್ ಆಗೋ ಚಾನ್ಸ್ ಇದ್ದ ಮೋಕ್ಷಿತಾ ಹೊರಗಡೆ ಉಳ್ಕೊಂಡ್ರು. ಸೊ ಇಲ್ಲಿ ನಾವು ಅಂದ್ಕೊಳ್ಳೋದು ಅಂದ್ರೆ ನಾವು ಜೀವನದಲ್ಲೂ ಇದನ್ನ ರೂಢಿಸ್ಕೊಳ್ಬೇಕು. ಯಾಕಂದ್ರೆ ನಾವು ಅಂದ್ಕೊಳ್ತೀವಿ ಯಾರ ಸಹಾಯವೂ ಬೇಕಾಗಿಲ್ಲ, ನಾವು ಏನಾದ್ರೂ ಸಾಧಿಸ್ತೇವೆ ಅಂತ. ನಿಜವಾಗ್ಲೂ ಅದು ತಪ್ಪು. ಯಾಕಂದ್ರೆ ಎಲ್ಲದಕ್ಕೂ ಒಬ್ಬರಿಗೆ ಒಬ್ಬರ ಸಹಾಯ ಬೇಕೇ ಬೇಕು. ಹಾಗೆ ಒಂದು 100ರಲ್ಲಿ ಒಂದು 2 ಜನ 3 ಜನ ಮೇ ಬಿ ಇರ್ಬೋದು ಯಾರ ಸಹಾಯವೂ ಇಲ್ಲದೆ ಒಂದು ಎತ್ತರಕ್ಕೆ ಬೆಳೆಯೋರು. ಆದರೆ ನಮ್ಮ ಲೈಫಲ್ಲಿ ನಾವು ನೋಡ್ದಂಗೆ ಎಲ್ಲರಿಗೂ ಒಬ್ಬೊಬ್ರು ಸಹಾಯ ಅಂತೂ ಬೇಕೇ ಬೇಕು. ಸೊ ಇಲ್ಲಿ ಮೋಕ್ಷಿತಾ ಅವರು ಎಲ್ಲೋ ತಪ್ಪು ಮಾಡಿದ್ರು ಅಂತ ನನ್ನ ಅನಿಸಿಕೆ. ಈ ವಿಮ್ ಅವರ ಕಡೆಯಿಂದ ಒಂದು ಟಾಸ್ಕ್ ಬಂತು. ಸೊ ಮಂಜಣ್ಣ, ತ್ರಿವಿಕ್ರಮ್, ಭವ್ಯ ಮತ್ತು ಗೌತಮಿ ಅವರು ಆ ಗೇಮನ್ನು ವಿನ್ ಆಗಿ ಅಂದ್ರೆ ವಿಮ್ಮೆ ಗೇಮಲ್ಲಿ ಇದು ಮಾಡಿದ್ರು, ವಿಮ್ಮನ್ನು ಗಿಫ್ಟ್ ಆಗಿ ಪಡೆದ್ರು. ಸೊ ಇಲ್ಲಿ ಇನ್ನೊಂದು ಗೇಮ್ ಬಂತು ಲಕ್ಸುರಿ ಪಡೆಯೋಕ್ಕೆ. ಲಕ್ಸುರಿ ಗೇಮಲ್ಲಿ ಆ ಆಟದ ನಿಯಮ ಪ್ರಕಾರ ಆಟವನ್ನ ಆಡಿದವರು ಅಂದ್ರೆ ನನಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಈ ತರ ಒಂದು ಆಟ ಆಡ್ಕೊಂಡು ಹೋದ್ರೆ ಬಿಗ್ ಬಾಸ್ ಅಲ್ಲಿ ಒಂದು ಅಂದ್ರೆ ಜಗಳ ಅಂತಾನೆ ಇರಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಇದು ಒಂದು ಆಟ ಕಾಮ್ ಆಗಿ ಹೋಯ್ತು ಅಂತ ನನ್ಗೆ ಅನ್ಸ್ತಾ ಇದೆ. ಇಲ್ಲಿ ಚೈತ್ರ ಕುಂದಾಪುರ ಅವರು ಮತ್ತು ಮೋಕ್ಷಿತಾ ಅವರಿಗೆ ಗೌತಮಿ ಅವರು ಏನ್ ಮಾಡಿದ್ರು ತಪ್ಪು ಅನ್ನೋ ರೀತಿಯಲ್ಲಿ ಲಕ್ಸುರಿ ಬಜೆಟ್ ನಿಜವಾಗ್ಲೂ ತಪ್ಪು ಹೋಗಿದ್ದು ಚೈತ್ರ ಕುಂದಾಪುರ ಅವರಿಂದ. ಯಾಕಂದ್ರೆ ನಾವು ನೋಡಿದ್ದೀವಿ ಗೌತಮಿ ಅವರು 2 ಸರಿ ಹೇಳಿದ್ರು ಅಲ್ಲಿ ಕೆಳಗಡೆ ಬರ್ತಿದ್ದೀನಿ ಇಟ್ಟು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಮಾತಾಡ್ಬಿಟ್ಟು ಇಲ್ಲಿ ಬಂದು ಮೋಕ್ಷಿತಾ ಅವರು ಮತ್ತು ಇವ್ರು ಮಾತಾಡ್ತಾರೆ ಗೌತಮಿ ಅವರು ತಪ್ಪು ಅನ್ನೋ ರೀತಿಯಲ್ಲೇ ಮಾತಾಡ್ತಾರೆ. ಸೊ ಇದು ನನ್ಗೆ ಏನು ಗೊತ್ತಾ, ನಾವು ನೋಡ್ತಾ ಇರ್ತೀವಿ ಅಲ್ಲಿ ಮನೆ ಒಳಗಡೆ ನೋಡ್ತಾ ಇರ್ತಾರೆ, ಬೇರೆಯವ್ರ ಮೇಲೆ ತಪ್ಪು ಹಾಕ್ಬಿಡ್ತಾರೆ. ಯಾಕೆ ಒಪ್ಕೊಳ್ಳಿ ಅಲ್ವಾ ನಾನು ಮಾಡಿದ ತಪ್ಪು ಅಂತ ಬಿಟ್ಟು ಈ ತರ ಒಂದು ಲ್ಯಾಗ್ ಆಗಿ ಎಳೆಯೋದು, ಒಂದು ಡ್ರ್ಯಾಗ್ ಮಾಡೋದು ನನ್ಗೆ ಇನ್ನೂ ಇಷ್ಟ ಆಗ್ತಾ ಇಲ್ಲ. ಇಲ್ಲಿ ಲಕ್ಸುರಿ ಬಜೆಟ್ ಬಂದಿದ್ದು ಅಂದ್ರೆ ಕೈಗೆ ಬಂದಿತ್ತು, ಬಾಯಿಗೆ ಬಂದಿಲ್ಲ ಅನ್ನೋ ರೀತಿ ಆಗಿದೆ ಇವರು. ಸೊ ಇಲ್ಲಿ ಐಶ್ವರ್ಯ ಅವರ ಪ್ರಕಾರ ಚೈತ್ರ ಅವರು ಕಳಪೆ ಅಂದ್ರೆ ಜೈಲಿಗೆ ಹೋಗಿದ್ದು, ಅವರು ತುಂಬಾ ಮಾತಾಡ್ತಾರೆ, ಅವ್ರು ಸ್ಟ್ಯಾಂಡ್ ತಗೊಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇದು ನಾನು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ. ಅಂದ್ರೆ ಅವ್ರ ಪರ ಸ್ಟ್ಯಾಂಡ್ ತಗೊಂಡವರು ಹೊರಗಡೆ ಅಂದ್ರೆ ಜೈಲಿಗೆ ಹೋಗ್ತಾ ಇದ್ದಾರೆ ಅಂದ್ರೆ ಅದು ಐಶ್ವರ್ಯ ಥಿಯರಿ ಪ್ರಕಾರ ಆಗಿರ್ಬೋದು. ಹಾಗಾದ್ರೆ ಐಶ್ವರ್ಯ ಅವರು ಅವರ ಸ್ಟ್ಯಾಂಡ್ ಅವ್ರನ್ನ ತಗೊಳ್ಳಿಲ್ಲ ಅಂದ್ರೆ ಅವ್ರ ಪ್ರಕಾರ ಅವರು ಸ್ಟ್ಯಾಂಡ್ ತಗೊಳ್ಳಿಲ್ಲ ಅನ್ನೋದು ಅವರು ಕರೆಕ್ಟ್ ಆಗಿ ಅಂದ್ರೆ ಅವ್ರ ಪ್ರಕಾರ ಹೇಳಿದ್ರು. ಸೊ ಇಲ್ಲಿ ಉತ್ತಮ ರಜತ್ ಅವರು ತಗೊಂಡಿದ್ದಾರೆ. ನನ್ನ ಪ್ರಕಾರ ನನಗೆ ಇದ್ದಿದ್ದು ಉತ್ತಮ ರಜತ್ ಮತ್ತು ತ್ರಿವಿಕ್ರಮ್ ಅವರು. ಸೊ ಹಾನೆಸ್ಟ್ಲಿ ಹೇಳೋದಾದ್ರೆ ರಜತ್ ಅವರು ಆಕ್ಚುಲಿ ವರ್ತಿ ಕ್ಯಾಂಡಿಡೇಟ್. ಅಂದ್ರೆ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಅವರೊಂದು ಬಂದ ವೀಕಿಂದಲೂ ಚೆನ್ನಾಗಿ ಆಡ್ತಾರೆ. ಸ್ವಲ್ಪ ಮಾತಾಡೋದು ಸ್ವಲ್ಪ ಏನೋ ಅಂದ್ರೆ ಏರುಪೇರು ಇರುತ್ತೆ, ಆದರೂ ಉತ್ತಮ ಕ್ಯಾಂಡಿಡೇಟ್ ಅಂತ ಅನ್ಸುತ್ತೆ. ಇಲ್ಲಿ
ಕೆಲವರನ್ನ ಟಾರ್ಗೆಟ್ ಮಾಡಿದ್ರು ಮಾತಾಡಲ್ಲ. ಅಂದ್ರೆ ಚೈತ್ರ ಕುಂದಾಪುರ ಅವರನ್ನ ಹನುಮಂತು ಅವರು ಟಾರ್ಗೆಟ್ ಮಾಡಿದ್ರು ಮಾತಾಡಲ್ಲ. ಯಾಕಂದ್ರೆ ಹನುಮಂತು ಅವ್ರ ಹತ್ರ ಮಾತಾಡೋ ಗಂಡು ಹುಟ್ಟಿಲ್ಲ ಅಂತ ನನ್ನ ಅನಿಸಿಕೆ. ಅಂದ್ರೆ ಗಂಡು ಅಂತ ಅಲ್ಲ, ಅವ್ರ ಹತ್ರ ಮಾತಾಡೋಕ್ಕೆ ಯಾರು ಹೋಗಲ್ಲ ಅನ್ನೋದೇ ನನ್ನ ಆಕ್ಚುಲಿ ನನ್ನ ಥಿಯರಿ ಅದು. ಸೊ ಇಲ್ಲಿ ಮನಸ್ಸುಗಳ ಮಾತಿನ ಜೊತೆಗೆ ಇಲ್ಲಿ ಭಾವನೆಗಳು ಸ್ವಲ್ಪ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಅಂದ್ರೆ ಮೋಕ್ಷಿತ್ ಅವರಿಗೆ ಎಲ್ಲೋ ಒಂದು ಗಿಲ್ಟ್ ಫೀಲ್ ಆಗ್ತಾ ಇದೆ ಅನ್ನೋದು ನನ್ನ ಅನಿಸಿಕೆ. ಸೊ ಇಲ್ಲಿ ಎಲ್ಲರೂ ಮಂಜು ಮತ್ತು ಗೌತಮಿ ಅವರ ಫ್ರೆಂಡ್ಶಿಪ್ ಅಂತ ಹೇಳ್ತಾ ಇದ್ದಾರೆ. ಮಂಜು ಅವರಿಗೆ ಗೌತಮಿ ಅವ್ರ ಮೇಲೆ ನಂಬಿಕೆ ಕಳ್ಕೊಳ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಮತ್ತೊಂದು ನಂದು ಏನಂದ್ರೆ, ಚೈತ್ರ ಕುಂದಾಪುರ ಅವರು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಇಲ್ಲಿ ಕಳಪೆ ಕೊಡುವಾಗ ಮಂಜು ಅವರು ಉಳಿದವರ ಕಂಟೆಸ್ಟೆಂಟ್ಗಳು ಅಂದ್ರೆ ಭವ್ಯ ಅವರಿಗೆಲ್ಲರಿಗೂ ಸಿಗ್ನಲ್ ಮಾಡಿದ್ದಾರೆ ಅಂತ. ಇದು ನಿಜ ಆಗಿದ್ರೆ ವೀಕೆಂಡ್ ಅಲ್ಲಿ 100% ಸುದೀಪ್ ಅವರು ತೆಗಿಲೇಬೇಕು. ಯಾಕಂದ್ರೆ ಈ ತರ ಒಂದು ಮಂಜು ಅವರ ಮೇಲೆ ಒಂದು ಅಪವಾದ ಬರುತ್ತೆ. ಆಕ್ಚುಲಿ ನಾನು ನೋಡಿದೆ, ಬಟ್ ನನಗೆ ಎಲ್ಲೂ ಕಾಣಿಸ್ಲಿಲ್ಲ. ಅದಕ್ಕೋಸ್ಕರ ನಾನು ಅಷ್ಟು ಧೈರ್ಯದಿಂದ ಹೇಳ್ತಾ ಇದ್ದೇನೆ. ಸೊ ಹಾಗಂತ ಮಂಜು ಅವರು ಎಲ್ಲ ಮಾಡಿದ್ದು ಸರಿ ಅಂತ ನಾನು ಯಾವಾಗಲೂ ಹೇಳಿಲ್ಲ. ಸೊ ಚೈತ್ರ ಅವರು ಮಾಡಿದ್ದು ಎಲ್ಲ ಸರಿ ಅಂತ ನಾನು ಯಾವಾಗಲೂ ಹೇಳಿಲ್ಲ. ಸೊ ಎಲ್ರಿಗೂ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಚೈತ್ರ ಅವರನ್ನು ನಾನು ಯಾವಾಗಲೂ ಟಾರ್ಗೆಟ್ ಮಾಡಿಲ್ಲ, ಮೋಕ್ಷಿತ್ ಅವರನ್ನು ನಾನು ಯಾವಾಗಲೂ ಟಾರ್ಗೆಟ್ ಮಾಡಿಲ್ಲ, ಮಂಜು ಅವರನ್ನು ಯಾವತ್ತೂ ಟಾರ್ಗೆಟ್ ಮಾಡಿಲ್ಲ. ಎಲ್ಲರೂ ಅಂದ್ಕೊಳ್ತೀರಾ ನಾನು ಆ ದಿವಸದ ಬಿಗ್ ಬಾಸ್ ಅನ್ನ ಮಾತ್ರ ರಿವ್ಯೂ ಮಾಡ್ತಾ ಇದ್ದೇನೆ. ಇಲ್ಲಿ ಕೆಲವೊಬ್ರು ಅಂತಾರೆ ಅಂದರೆ ರಿವ್ಯೂ ಮಾಡೋದು ಏನು ಅಂತ ಅವ್ರಿಗೆ ಗೊತ್ತಿರಲ್ಲ. ಇಲ್ಲಿ ಏನಂದರೆ ಆ ದಿನದ ನಡೆದಂತಹ ಘಟನೆಗಳನ್ನು ಹೈಲೈಟ್ಗಳನ್ನು ಮಾತ್ರ ನನಗೆ ಏನನ್ನಿಸ್ತದೆ ಆ ರೀತಿಯಲ್ಲಿ ನಾನು ಹೇಳ್ತಾ ಇರ್ತೇನೆ. ಸೊ ಕೆಲವರಿಗೆ ಅದು ಇಷ್ಟ ಆಗಲ್ಲ, ಕೆಲವರಿಗೆ ಅದು ಬೇಜಾರಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ದಯವಿಟ್ಟು ಅಂದರೆ ನೋಡಿ ಸಪೋರ್ಟ್ ಮಾಡಿ ಅಂತ ಅಷ್ಟೇ ಹೇಳೋಕ್ಕಾಗೋದು. ಸೊ ಟೇಕ್ ಕೇರ್, ಬಾಯ್. ನಾಳೆ ಸಿಗೋಣ. ಗುಡ್ ನೈಟ್.